ಅಲ್ಲು ಅರ್ಜುನ್ ಪೊಲೀಸರ ವಿಚಾರಣೆ ಅಂತ್ಯ ಆಗಿದೆ. ಪೊಲೀಸ್ ವಿಚಾರಣೆಯನ್ನು ಮುಗಿಸಿ ಪುಷ್ಪರಾಜ್ ತೆರಳಿದ್ದಾರೆ. ಸದ್ಯ ಥಿಯೇಟರ್ ನಡೆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕರೆಯಲಾಗಿತ್ತು ಅಲ್ಲು ಅರ್ಜುನ್ ಅವರನ್ನ. ಈಗ ವಿಚಾರಣೆ ಮುಗಿಸಿ ತೆರಳಿದ್ದಾರೆ. 3 ಗಂಟೆಗೂ ಹೆಚ್ಚು ಕಾಲ ಖಾಕಿ ಗ್ರಿಲ್ಲಿಂಗ್ ನಡೆಯಿತು. ಚಿಕ್ಕಡಪಲ್ಲಿ ಪೊಲೀಸರಿಂದ ನಟ ಅಲ್ಲು ಅರ್ಜುನ್ಗೆ ಗ್ರಿಲ್. ಹಲವು ಪ್ರಶ್ನೆಗಳ ಸುರಿಮಳೆಗೈದ್ರು ನಟ ಅಲ್ಲು ಅರ್ಜುನ್. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಹಾಕಿದ್ದಾರೆ. ನೀವು ರೋಡ್ ಶೋಗೆ ಅನುಮತಿ ತೆಗೆದುಕೊಂಡಿದ್ರಾ? ಅನುಮತಿ ನಿರಾಕರಿಸಲಾಗಿದೆ ಅಂತ ಯಾರು ನಿಮಗೆ ಹೇಳಲಿಲ್ವಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರೆಸೆನ್ಸ್ ಕುರಿತಂತೆ ಹಲವು ಪ್ರಶ್ನೆಗಳನ್ನ ಕೇಳಲಾಗಿದೆ. ನೀವು ಚಿತ್ರಮಂದಿರದಲ್ಲಿದ್ದಾಗಲೇ ರೇವತಿಯವರು ಮೃತಪಟ್ಟಿದ್ದು, ಹಾಗಾಗಿ ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು ಅಲ್ಲು ಅರ್ಜುನ್ ಅವರ ವಿರುದ್ಧ. ಎಸಿಪಿ ಮತ್ತು ಸಿಐ ನಿಮ್ಮನ್ನ ಭೇಟಿ ಮಾಡಿದ್ದು ನಿಜ ಅಲ್ವೇ? ಅಂದರೆ ಆವತ್ತು ನಡೆದಂತಹ ಘಟನೆ ಕುರಿತಂತೆ ನಿಮಗೆ ಮಾಹಿತಿ ಇರಲಿಲ್ವಾ ಅನ್ನೋದ್ರ ಬಗ್ಗೆ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ಬೌನ್ಸರ್ಸ್ ಬಂದಿದ್ರು? ನೀವು ಎಲ್ಲಿಂದ ಬಂದಿದ್ರಿ? ಪರ್ಮಿಷನ್ ಇತ್ತಾ ನಿಮ್ಮ ರೋಡ್ ಶೋಗೆ? ಇದೆಲ್ಲ ಪ್ರಶ್ನೆಗಳನ್ನು ಕೂಡ ಅಲ್ಲು ಅರ್ಜುನ್ ಅವರಿಗೆ ಹಾಕಲಾಗಿದೆ. ಅಭಿಮಾನಿಗಳ ಮೇಲೆ ದಾಳಿ ಮಾಡಿದ ಬೌನ್ಸರ್ಗಳ ವಿವರ ಏನು ಅನ್ನೋದರ ಕೂಡ ಪ್ರಶ್ನೆ ಮಾಡಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ ನಡೆಯಿತು. ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಅಲ್ಲು ಅರ್ಜುನ್ ಅವರು ಆಡಿದಂತಹ ಮಾತುಗಳ ಬಗ್ಗೆ ಕೂಡ ಪ್ರಶ್ನಿಸಿದ್ದಾರೆ. ನೀವು ಹೇಳಿದ್ದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಿಳೆಯ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯಿತು ಎನ್ನುವ ಪ್ರಶ್ನೆ ಕೂಡ ಪ್ರಮುಖವಾಗಿ ಕೇಳಿದ್ದಾರೆ ಅಲ್ಲು ಅರ್ಜುನ್ ಅವರಿಗೆ. ಪೊಲೀಸರ ವಿಚಾರಣೆಗೆ ಅಂತ್ಯ ಆಗಿದೆ. ಏನೇನು ಪ್ರಶ್ನೆಗಳನ್ನು ಹಾಕಿರಿದ್ರು? ನೀವು 2:45ಕ್ಕೆ ಥಿಯೇಟರ್ನಲ್ಲಿದ್ರಿ ಅನ್ನೋದು ನಿಜ ಅಲ್ವಾ? ಸಮಯದ ಬಗ್ಗೆ ಕೇಳ್ತಾ ಇದ್ದಾರೆ. ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿಯನ್ನ ಪಡೆದಿರುವಂಥದ್ದು. ಜೊತೆಗೆ ರೋಡ್ ಶೋ ಕುರಿತಂತೆ 850 ಮೀಟರ್ ರೋಡ್ ಶೋ ಯಾಕೆ ಮಾಡಿದ್ರಿ? ಆ ರೋಡ್ ಶೋ ಪರ್ಮಿಷನ್ ತೆಗೆದುಕೊಂಡಿದ್ರಾ? ಈ ಪ್ರಶ್ನೆಗಳನ್ನ ಖಾಕಿ ಕೇಳ್ತಾ ಹೋಗಿದೆ. ಗಲಾಟೆಗಳನ್ನಾಯ್ತು. ಅದಾದ ಸಂದರ್ಭದಲ್ಲೂ ಕೂಡ ಹೊರಡುವಾಗ ಮತ್ತೆ ಯಾಕೆ ನಮಸ್ಕಾರ ಮಾಡಿದ್ರಿ? ಥಿಯೇಟರ್ ಬರೋ ಬಗ್ಗೆ ನೀವು ಯಾರಿಗೆ ತಿಳಿಸಿದ್ರಿ? ಈ ಎಲ್ಲ ಪ್ರಶ್ನೆಗಳನ್ನ ಅಲ್ಲು ಅರ್ಜುನ್ ಅವರಿಗೆ ಕೇಳಲಾಗಿದೆ. ಪೊಲೀಸ್ ವಿಚಾರಣೆ ಅಂತ್ಯ ಆಗಿದೆ. ಈಗ ಸ್ಥಳ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಅಲ್ಲು ಅರ್ಜುನ್ ಆ ಥಿಯೇಟರ್ಗೆ ಬಂದಂತಹ ಸಮಯ, ರೋಡ್ ಶೋಗೆ ಅನುಮತಿ ಇತ್ತ ಅನ್ನುವಂಥದ್ದು, ಜೊತೆಗೆ ಅನುಮತಿ ನಿರಾಕರಿಸಲಾಗಿದೆ ಅನ್ನುವ ಮಾಹಿತಿ ತಮಗೆ ಇರಲಿಲ್ವಾ? ಯಾರನ್ನೆಲ್ಲ ಭೇಟಿ ಮಾಡಿದ್ರಿ? ತಮಗೆ ವಿಷಯ ಗೊತ್ತಾದ ಮೇಲೂ ಕೂಡ ಅಲ್ಲಿದ್ರಾ? ಯಾವಾಗ ಗೊತ್ತಾಯಿತು? ಎಷ್ಟು ಹೊತ್ತಿಗೆ ಗೊತ್ತಾಯಿತು? ತಾವು ಚಿತ್ರಮಂದಿರದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಮಹಿಳೆ ರೇವತಿ ಅವರೇನು ಮೃತಪಟ್ಟರು? ಆ ವಿಷಯವನ್ನು ಕೂಡ ಪೊಲೀಸರು ಕೇಳ್ತಾರೆ. ಎಸಿಪಿ ಮತ್ತು ಸಿಐ ನಿಮ್ಮನ್ನ ಭೇಟಿ ಮಾಡಿದ ನಿಜ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಅಲ್ಲು ಅರ್ಜುನ್ ಅವರ ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ದಾರೆ. ಜೊತೆಗೆ ಒಬ್ಬ ಖ್ಯಾತ ನಟ, ಸ್ಟಾರ್ ನಟ ಬರ್ತಾರೆ ಅಂತಂದ್ರೆ ಜೊತೆ ಬೌನ್ಸರ್ಸ್ ಬಂದಿರ್ತಾರೆ. ಎಷ್ಟು ಜನ ಬಂದಿದ್ರು? ಹಾಗಿದ್ರೆ ಎಲ್ಲಿಂದ ಬಂದಿದ್ರಿ ತಾವು? ಅಭಿಮಾನಿಗಳ ಮೇಲೆ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದ್ದಂಥ ಬೌನ್ಸರ್ಗಳ ವಿವರ ಏನು? ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಬೌನ್ಸರ್ ಬಂಧನ ಆಗಿದೆ. ಯಾವ ಕಾರಣಕ್ಕೆ ಅಂದ್ರೆ ಸಾರ್ವಜನಿಕರನ್ನ ತಳ್ಳಿದ ಆರೋಪದಡಿ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಬಂಧನ ಆಗಿದೆ. ಬೌನ್ಸರ್ ಆಂಥೋನಿಯನ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲು ಅರ್ಜುನ್ ವಿಚಾರಣೆ ನಡೆಸಲಾಯಿತು. ವಿಚಾರಣೆ ಅಂತ್ಯ ಆಗಿದೆ. ಮತ್ತೊಂದೆಡೆ ಸಾರ್ವಜನಿಕರನ್ನ ತಳ್ಳಿದ ಆರೋಪದಡಿ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಆಂಥೋನಿಯನ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಥಿಯೇಟರ್ಗೆ ಬಂದಿದ್ದು, ಆ ಬರೋ ಬಗ್ಗೆ ಯಾರಿಗೆ ತಿಳಿಸಿದ್ರಿ? ಇದೆಲ್ಲದರ ಬಗ್ಗೆ ಖಾಕಿ ಗ್ರಿಲ್ಲಿಂಗ್ ನಡೀತು ಅಲ್ಲು ಅರ್ಜುನ್ ಅವರಿಗೆ. ಈಗಾಗಲೇ ಪೊಲೀಸ್ ವಿಚಾರಣೆಯನ್ನು ಮುಗಿಸಿ ತೆರಳಿದ್ದಾರೆ ಪುಷ್ಪರಾಜ್. ಅದೇ ಈ ಮಧ್ಯೆ ಅಭಿಮಾನಿಗಳನ್ನ, ಅಲ್ಲಿದ್ದಂಥ ಸಾರ್ವಜನಿಕರನ್ನ ತಳ್ಳಿದಂತಹ ಆರೋಪದಡಿ ಅಲ್ಲು ಅರ್ಜುನ್ ಅವರ ಬೌನ್ಸರ್ ಆಂಥೋನಿಯನ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಡಿಸೆಂಬರ್ 4ಕ್ಕೆ ನಡೆದಂತಹ ದುರಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಾಗಿದೆ.